पति ब्रह्मचारी। ಅವನು ಯಾವಾಗಲೂ ನಿನ್ನ ಜೊತೆಲೇ ಇರ್ತಾನೆ, ನಿನ್ನ ಬಾಡಿಗಾರ್ಡ್ ಆಗಿ. ಓ ಮೈ ಗಾಡ್, ಇಷ್ಟೊಂದು ಹ್ಯಾಂಡ್ಸಮ್ ಹುಡುಗ. ಯಾರದು ಈಶನ್ ಜೊತೆ ಇರೋದು? ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈಶಾ ಜೊತೆ. ವಾವ್, ಸಖತ್ ಸ್ಟೈಲಿಶ್ ಆಗಿದ್ದಾನೆ. ಅವ್ನ್ ವಾಕಿಂಗ್ ಸ್ಟೈಲ್ ನೋಡು. ಈಗ ನನ್ನ ಹತ್ರ ಬರಬೇಡ ರೋಹನ್, ಅಪ್ಪ ಬಾಡಿ ಗಾರ್ಡ್ನ ಕಳಿಸಿದ್ದಾರೆ. ರೋಹನ್, ಹೂವಿನ ಜೊತೆ ಮುಳ್ಳನ್ನು ಕಳಿಸಿದರೆ ಸ್ವಲ್ಪ ಹುಷಾರು ಮಗ. ಇವನಂತ ತಲೆ ಮೇಲೆ ಹತ್ಕೋತಿದ್ದಾನೆ. ಅಪ್ಪ ನನ್ನನ್ನು ಯಾಕೆ ಸಿಕ್ಕಾಕ್ಸಿದ್ರು? ಈ ಕ್ಲಾಸಲ್ಲಿ ಔಟ್ಸೈಡರ್ಸು ಅಲೋ ಇಲ್ಲ, ದಯವಿಟ್ಟು ಹೊರಗಡೆ ಹೋಗಿ. ಈಶಾ, ಒಂದು ಇವನನ್ನ ಆಚೆ ಹೋಗೋದಕ್ಕೆ ಕೇಳು, ಇಲ್ಲ ನೀನೇ ಆಚೆ ಹೋಗು. ಹೋಗ್ತಾ ಇದ್ದೀನಿ, ಆದ್ರೆ ಒಂದು ಷರತ್ತು, ಈ ಹುಡುಗನ ಇವಳಿಂದ ದೂರ ಕೂರಿಸ್ಬೇಕು. ಎಲ್ಗೆ ಹೋಗ್ತಾ ಇದ್ದೀನಿ ನೀನು? ಮೇಲಿಂದ ಹಾರೋಕೆ ಬರ್ತೀಯಾ? ಫ್ರೆಂಡ್ಸ್ ಹತ್ರ ನೋಟ್ಸ್ ಕೇಳಕ್ ಹೋಗ್ತಾ ಇದ್ದೀನಿ, ಅದಕ್ಕೆ ಕೂಡ ನಿನ್ ಪರ್ಮಿಷನ್ ಬೇಕಾ? ನೀನು ಇಲ್ಲೇನು ಮಾಡ್ತಿದ್ಯಾ? ನಡಿ, ಆಚೆ ಹೋಗಿ ನಿಂತ್ಕೋ. ಅರ್ಥ ಆಗ್ತಿಲ್ವಾ? ತಗೋ ಹೇಳ್ತೀನಿ. ರೋಹನ್, ನಿಂಗೇನೂ ಆಗ್ಲಿಲ್ಲ ತಾನೆ? ನಿನ್ನ ರೋಹನ್ ಬೇಡ. ರೋಹನ್, ಏನಾಗಿಲ್ಲ ತಾನೆ? ಕೊನೆಗೂ ನಿನ್ ರೌಡಿಸಂ ತೋರಿಸಿದ್ಯಲ್ಲ. ಬಾಡಿ ಗಾರ್ಡ್ ಆಗಿ ಮಾಡಿದಾರಷ್ಟೇ. ಚೀಟಿಂಗ್ ಮತ್ತೆ ಹೊಡೆಯೋದ್ ಬಿಟ್ಟು ನಿನಗ್ ಬೇರೆ ಏನೂ ಬರಲ್ಲ. ನಿಮ್ಮಪ್ಪ ಅಂತೂ ನಿಂಗೆ ಸಂಸ್ಕಾರ ಮತ್ತೆ ನಡವಳಿಕೆ ಅನ್ನೋದೇ ಹೇಳ್ಕೊಟ್ಟಿಲ್ಲ ಅನ್ಸತ್ತೆ. ಇವನು ಮಗ ಅಲ್ಲ, ನನ್ನ ಪೂರ್ವ ಜನ್ಮದ ಶಿಕ್ಷೆ. ಜನ ಏನ್ ಮಾತಾಡ್ತಾರೆ ಗೊತ್ತಾ? ಸಂಸ್ಕಾರ ನೀಡದೇ ಇರೋ ತಂದೆ ಅಂತಾರೆ. ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಅವ್ರೇನಾದ್ರು ಎದುರುಗಡೆ ಬಂದ್ರೆ ನಾಕ್ ಬಾರ್ಸೋಣ ಅಂತ. ತಾಯಿ ಇದ್ರೆ ಸಂಸ್ಕಾರ ಕಲಿಸ್ತಿದ್ಲು, ತಾಯಿ ಇಲ್ಲ, ಅದಕ್ಕೆ ಅವಳು ಆಡಿದ್ದೆ ಆಟ. ನಿನಗೂ ಕೂಡ ನಿಮ್ಮಮ್ಮ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ಲ. ಬಹುಶಃ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತೆಗೆದೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಹಠಮಾರಿ ಆಗ್ತಾ ಇರ್ಲಿಲ್ಲ ನೀನು. ನಮ್ಮ ಮನೆ ಮರ್ಯಾದೆನೆಲ್ಲ ಮಣ್ಪಾಲ್ ಮಾಡಿ ಮನೆ ಬಿಟ್ಟು ಓಡ್ ಹೋದ್ಲು ಅವಳು. ಇವತ್ತೇ ಕೊನೆ, ಇನ್ನೊಂದ್ ಸಲ ಅವಳ ಹೆಸರನ್ನ ಈ ಮನೆಯಲ್ಲಿ ಎತ್ತೋ ಹಾಗಿಲ್ಲ, ಅರ್ಥ ಆಯ್ತಾ? ಈಶಾ,
ಸೀಟ್ ಬೆಲ್ಟ್. ನಿನಗೂ ಕೂಡ ನಿಮ್ಮಮ್ಮ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ಲ. ಬಹುಶಃ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ತೆಗೆದೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಹಠಮಾರಿ ಆಗ್ತಾ ಇರ್ಲಿಲ್ಲ ನೀನು. ಸಾರಿ. ಏನ್ ಹೇಳ್ದೆ ನೀನು? ನನಗೆ ಕೇಳಿಸ್ಲೇ ಇಲ್ಲ. ಸಾರಿ. ನಿಜ ಸಾರಿ ಅನ್ನಿಸ್ತಿದ್ರೆ ಮತ್ತೆ ಇಷ್ಟಾದ್ರೂ ಹ್ಯುಮ್ಯಾನಿಟಿ ಇದ್ರೆ ಪ್ರಾಮಿಸ್ ಮಾಡು. ನೀನು ಅಪ್ಪನ ಹತ್ರ ಹೋಗಿ ನಿನ್ ಬಗ್ಗೆ ನಿಜಾನ್ ಹೇಳ್ತೀಯ ಅಂತ. ನೀನು ನಂಬರ್ 1 ರೌಡಿ ಮತ್ತೆ ಚೀಟರ್ ಅಂತ. ಮತ್ತೆ ಇದನ್ನು ಹೇಳು, ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಇದು ನನ್ನ ಪಾಲಿಗೆ ಕೆಲಸ ಅಲ್ಲ, ಯಜಮಾನ್ರು ವಹಿಸಿರೋ ಜವಾಬ್ದಾರಿ. ನಿನ್ ಕಾವಲಿಗಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಿನ್ ರಕ್ಷಣೆ ನೋಡ್ಕೋಬೇಕು, ನಿನ್ ಜವಾಬ್ದಾರಿ ವಹಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಿನ್ನ ಪ್ರತಿ ಅಪಾಯದಿಂದ ಕಾಪಾಡಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ನನಗೆ ಯಜಮಾನ್ರು ವಹಿಸಿರೋ ಈ ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಹೌದಾ? ಇದಾ ವಿಷಯ? ಈಗ ನೋಡ್ತಾ ಇರು, ನಿಮ್ಮ ಯಜಮಾನ್ರು ನಿನ್ನ ಕೆಲ್ಸದಿಂದ ಹೇಗ್ ತೆಗಿತಾರೆ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀಯ ನೀನು? ಏಯ್, ಬೇಡ 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 ಬೇಡ. ತಲೆನಾದ್ರೂ ಕೆಟ್ಟ ಹೋಗಿದ್ಯಾ ಹೇಗೆ ನಿನ್ಗೆ? ಇವಾಗ ಯಾಕೆ ನಗ್ತಾ ಇದ್ಯಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಜೀವ ಹೊಟ್ಟೋಗ್ತಾ ಇತ್ತು ನಮ್ದು. ಪ್ರಾಣ ಅಂತೂ ಹೋಗುತ್ತೆ, ನಂದಲ್ಲ, ಕೇವಲ ನಿಂದು. ನಾನ್ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದಾಗ ಅವರು ನಂಬಿರೋ ಅಂತಹ ನಂಬಿಕಸ್ತ ಬಾಡಿ ಗಾರ್ಡ್ ಇದಾರಲ್ಲ, ನಿನ್ ಹೆಸರೇನು? ಹೋಗ್ಲಿ ಬಿಡು, ಏನೇ ಇರ್ಲಿ, ಅವ್ರ ಮಗಳನ್ನಂತೂ ನೀನ್ ರಕ್ಷಿಸ್ಲಿಲ್ಲ. ನಿನಗ್ ಗೊತ್ತಾ, ನನಗಂತೂ ನವಿಲ್ಗರಿಯಿಂದ ರ್ಯಾಶ್ ಆಗಿತ್ತು. ಅಪ್ಪ ಅಂತೂ ಇಡೀ ಮನೇನ ಬಂದ್ ಮಾಡ್ಬಿಟ್ರು. ಈಗಂತೂ ನನಗಿಷ್ಟು ಗಾಯ ಆಗಿದೆ. ಯೋಚನೆ ಮಾಡು, ಅಪ್ಪ ಅಂತೂ ನಿನ್ನನ್ನ ಏನ್ ಮಾಡ್ತಾರೆ? ನಿನ್ಗೆ ಹೊಡೆದು ಮನೆಯಿಂದ ಹೊರಗಾಕ್ತಾರೆ. ಏನ್ ಹಾಗ್ ನೋಡ್ತಿದ್ಯಾ? ನಾನಂತೂ ಒಳ್ಳೆ ಆಫರ್ ಕೊಟ್ಟಿದ್ದೆ, ನೀನೇ ತಾನೇ ಕೆಲ್ಸ ಬಿಟ್ಟು ಹೋಗಲ್ಲ ಅಂದಿದ್ದು. ಇವಾಗ ಅನ್ಭವ್ಸು. ನೀನ್ ಯಾಕೆ ನಗ್ತಿದ್ಯಾ? ಏನಿಲ್ಲ, ನನಗೆ ಒಂದು ಅನೌನ್ಸ್ಮೆಂಟ್ ನೆನಪಾಯ್ತು. ಗಾಳಿಲಿ ಹಾರೋಕ್ ಮುಂಚೆ ಏರೋಪ್ಲೇನ್ ಅಲ್ಲಿ ಹೇಳ್ತಾರಲ್ಲ, ಮುಂದಿರೋರ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋಕ್ಕೂ ಮೊದಲು ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ನಾನು ಅಂಥದ್ದೇ ಕೆಲಸ ಮಾಡಿದ್ದೆ, ತೋರಿಸ್ತೀನಿ. ಇಬ್ರದ್ದು ಜೀವ ಹೋಗ್ತಾ ಇತ್ತು ಗೊತ್ತಾ ನಿನ್ಗೆ? ಪ್ರಾಣ ಅಂತೂ ಹೋಗುತ್ತೆ, ನಂದಲ್ಲ, ಕೇವಲ ನಿಂದು. ನಾನ್ ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿದಾಗ ಅವರು ನಂಬಿರೋ ಅಂತಹ ನಂಬಿಕಸ್ತ ಬಾಡಿ ಗಾರ್ಡ್ ಇದಾರಲ್ಲ, ನಿನ್ ಹೆಸರೇನು? ಈಗ ನೀನು ಗೂಂಡಾಗಿರಿ ಅನ್ನೋ ವಿಚಾರದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ಯಾ. ಆದ್ರೆ ಯಾವ ವ್ಯಕ್ತಿ ಗೂಂಡಾಗಿರ್ಲಿ PhD ಮಾಡಿದಾನೋ ಆ ವ್ಯಕ್ತಿ ಮುಂದೆ ನಿನ್ ಗೂಂಡಾಗಿರಿ ತೋರ್ಸಕ್ ಹೋಗ್ತಾ ಇದ್ಯಾ. ನನ್ ಕೆಲ್ಸ ಒಂದೇ ಕೇಸಿಂದ ಹೋಗ್ಬಹುದು, ಆದ್ರೆ ಈ ವಿಡಿಯೋನ ನಾನ್ ನಿಮ್ಮ ಅಪ್ಪಂಗೆ ತೋರ್ಸಿದ್ರೆ ನಿಮ್ಮಪ್ಪ ಯಾವಾಗ್ಲೂ ನಿನ್ನ ರೂಮಲ್ಲಿ ಕೂಡ ಹಾಕಿರ್ತಾರೆ. ಆಗ ನಿನ್ ಬಾಡಿ ಆಚೆನೂ ಬರಲ್ಲ, ಆ ಬಾಡಿನ ಗಾರ್ಡ್ ಮಾಡೋ ಅವಶ್ಯಕತೆನೂ ಇರಲ್ಲ. ಅಪ್ಪ, ಗೊಂಬೆ, ನೀನ್ ಆರಾಮಾಗಿದ್ಯಾ? ನಿನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಯಜಮಾನ್ರೆ, ಈ ತರ ಆಗಿದೆ ಅಂತ ನೀನ್ ನನಗೆ ಮೆಸೇಜ್ ಮಾಡಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ.
ಸೂರಜ್, ಹೇಗಾಯ್ತಿದೆಲ್ಲ? ಅರೆ ಹೇಳು. ಅಪ್ಪ ಇದೆಲ್ಲ ಇದೆಲ್ಲ ಒಂದು ಹಾಳಾದ ಬೆಕ್ಕು ರಸ್ತೆ ಮಧ್ಯೆ ಬಂದಾಗಿದ್ದು ಯಜಮಾನ್ರೆ. ಗೊತ್ತಿಲ್ಲ ರಸ್ತೆ ಮಧ್ಯಕ್ಕೆ ಅದೆಲ್ಲಿಂದ ಬಂತು ಆ ಬೆಕ್ಕು ಅಂತ. ನನಗೂ ಸರಿಯಾಗಿ ಕಾಣಿಸ್ಲಿಲ್ಲ, ಆದ್ರೂ ನಾನು ಪ್ರಯತ್ನ ಪಡೋದಕ್ಕಲ್ಲ ನಾನು ನಿನ್ನ ಇಟ್ಕೊಂಡಿರೋದು. ನನ್ನ ಮಗಳ ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿರೋದು. ಆಕ್ಚುಲಿ ಅಪ್ಪ ನಾನು ತುಂಬಾ ಹೆದರ್ಕೊಂಬಿಟ್ಟೆ. ಅದು ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ಬೆಕ್ಕಿನ ಪ್ರಾಣ ಉಳ್ಸಕ್ ಹೋಗಿ ಸ್ಟೇರಿಂಗ್ ವೀಲ್ ತಿರುಗಿಸ್ಬಿಟ್ಟೆ. ಐ ಆಮ್ ಸಾರಿ ಅಪ್ಪ. ಹೆದರ್ಕೋಬೇಡ ಮಗಳೇ, ಇವನಿದಾನಲ್ಲ ಅವನ ಕೆಲಸ ಏನು ಅನ್ನೋದು ಅವ್ನು ಚೆನ್ನಾಗಿ ಗೊತ್ತಿದೆ. ಅವನ್ ಜೀವ ಕೊಟ್ಟಾದ್ರೂ ನಿನ್ನನ್ನು ಕಾಪಾಡ್ತಾನೆ. ಅವನಿದ್ದಾಗ ನೀನ್ ಗಾಬರಿ ಆಗೋ ಅವಶ್ಯಕತೆನೂ ಇಲ್ಲ, ಚಿಂತೆನೂ ಮಾಡ್ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಕಾಡು ಬೆಕ್ಕನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅವನ ಕೆಲಸಕ್ಕೆ ನೀನು ಅಡ್ಡ ಬರಬೇಡಮ್ಮ. ಬಾಗೊಂಬೆ, ಡಾಕ್ಟರ್ ಹತ್ರ ಹೋಗೋಣ. ಇವತ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ತಪ್ಪಿಸ್ಕೊಂಬಿಟ್ಟೆ. ನಾಳೆ ನಿನ್ ಗೂಂಡಾಗಿರಿ ಬಗ್ಗೆ ರೆಡ್ ಹ್ಯಾಂಡ್ ಆಗಿ ನಮ್ಮ ಅಪ್ಪನ ಮುಂದೆ ತೋರಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ. ಅಜ್ಜಿ, ಇದು ನನ್ನ ಕೈಲಾಗಲ್ಲ. ನಂಗೆ ತುಂಬಾ ನೋವಾಗತ್ತೆ. ಕೂತ್ಕೋ ಸುಮ್ನೆ. ಗುರುಗಳು ಹೇಳೋದು ಯಾವತ್ತೂ ಸುಳ್ಳಾಗಲ್ಲ, ಎಲ್ಲ ಒಳ್ಳೇದಕ್ಕೆ ಹೇಳೋದು. 24 ಗಂಟೆ ತಪಸ್ ಮಾಡಿ ನಮಗೋಸ್ಕರ ಇದನ್ನ ಕೊಟ್ಟು ಕಳ್ಸಿದ್ದಾರೆ. ಇದನ್ನ ಹಾಕಿಸ್ಕೊಂಡ್ರೆ ಬೇಗ ನಿನ್ ಗರ್ಭ ಖಾಲಿ ಆಗತ್ತೆ. ನಿನ್ ಒಳ್ಳೇದಕ್ಕೆ ಅಲ್ವಾ ನಾವು ಹೇಳೋದು. ಇಲ್ಲ ಅಂದ್ರೆ ಎಲ್ಲಾರ್ದು ದೃಷ್ಟಿ ಬೀಳತ್ತೆ. ಅದಕ್ಕೋಸ್ಕರನೇ ಈ ಕೆಲಸ ಮಾಡ್ತಿರೋದು. ಏನ್ ಸುಮ್ನೆ ನಿಂತ್ಕೊಂಡ್ ಮಖ ನೋಡ್ತಾ ಇದ್ಯಾ? ಹೋಗ್ ನಿನ್ ಕೆಲಸ ಮಾಡು. ಅಜ್ಜಿ, ರಾಮ್ ರಾಮ್ ರಾಮ್. ಎಷ್ಟು ರೌಡಿಸಂ ಮಾಡ್ತಾನೆ ಈಶಾ? ಮೇಲ್ ಮಾಡ್ಕೊಂಡು. ಇದು ಹೇಗಾಯ್ತು? ಅತ್ಗೆ ಅದು ಕಾರ್ ಆಕ್ಸಿಡೆಂಟ್ ಆಯ್ತು ಆ ರೌಡಿಯಿಂದಾನೆ. ಅದ್ಕೆ ಆ ರೌಡಿ ನನ್ ಸುತ್ತಮುತ್ತ ಬೇಡ. ಅದ್ಕೆ ಇಡೀ ದಿನ ನನ್ ನೆರಳಾಗಿ ನನ್ ಹಿಂದೆ ತಿರುಗ್ತಾ ಇದ್ದ. ಕ್ಲಾಸ್ ರೂಮ್ ಅಲ್ಲಿ, ಕ್ಯಾಂಟೀನ್ ಅಲ್ಲಿ, ಕೊನೆಗೆ ವಾಶ್ರೂಮ್ ಹೋಗೋದು ಕಷ್ಟ ಆಯ್ತು. ಅದ್ಕೆ ನೀವ್ ಅಣ್ಣನ ಹತ್ರ ಮಾತಾಡಿ ಅಪ್ಪಂಗ್ ಹೇಳೋದಕ್ಕೆ ಪ್ಲೀಸ್. ಹಾ, ನಾನ್ ಹೇಳ್ತೀನಿ ಇವ್ರಿಗೆ. ಏನು ಪ್ರಯೋಜನ ಇಲ್ಲ ಅತ್ಗೆ. ನಿಮಗ್ ಚೆನ್ನಾಗಿ ಗೊತ್ತಲ್ವಾ ಅಪ್ಪನ ತೀರ್ಪನ್ನ ಬದಲಾಯಿಸೋ ತಾಕತ್ತು ಈ ಮನೇಲಿ ಯಾರಿಗೂ ಇಲ್ಲ ಅಂತ. ಆರವ್, ನಿಮಗ್ ಚೆನ್ನಾಗಿ ಗೊತ್ತು. ಅಪ್ಪ ಹೇಳಿದ ಮಾತೆ ಈ ಮನೇಲಿ ನಡೆಯೋದು. ಮಾತು 30ರದಲ್ಲ ಮನೋಹರ್ ಅವ್ರೆ. 354ನೇ ಕೇಸು. ವಿಕ್ಟಿಮ್ ಅಲ್ದಿರ ಇನ್ನೂ 2 ಐ ವಿಟ್ನೆಸ್ ಇದ್ದಾರೆ. ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಆದ್ರೂ ನಿಮ್ಮ ಮಗಂಗೆ ಬೇಲ್ ಸಿಗೋದು ಕಷ್ಟ ಇದೆ. ಸರಿ, ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಕೋರ್ಟ್ ಹತ್ರ ಬನ್ನಿ. ನಾನು ನೋಡ್ತೀನಿ ಏನು ಮಾಡ್ಬೋದು ಅಂತ. 354ರಲ್ಲಿ ನಾನ್ ಬೇಲೆಬಲ್ ವಾರಂಟ್ ಇರುತ್ತಲ್ವಾ? ಹಾಗೆ ಇದಕ್ಕೆ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೇನೆ ಬೇಲ್ ಸಿಗೋದು. ಇದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೇಕು. ಹಾಗೆ ಯಾವ್ದಾದ್ರು ದೊಡ್ಡ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತಗೋಬೇಕು. ಬ್ರಿಲಿಯಂಟ್ ಐಡಿಯಾ. ಕೊಡಿಲಿ. ನೀನು ಯಾಕೆ ನಿಂತಿದ್ಯಾ? ಬಾ ಕೂತ್ಕೋ. ಅದ್ಕೆ ಫೋನ್ನ ಇಲ್ಲೇ ಬಿಟ್ಟಿದ್ದಾರೆ. ಅಲ್ಲ, ನಾನು ಹೇಗ್ ಮರ್ತೆ ನನ್ನ ಸ್ವಂತ ಮನೇಲೆ ಇಂಥ ದೊಡ್ಡ ಲಾಯರ್ ಇದ್ದಾರೆ ಅಂತ. ಗುಲಾಬ್ ಸಿಂಗ್ ಮಗ ಅನುರಾಗ್ ಸಿಂಗ್. ಇಂಥ ಬುದ್ಧಿವಂತ ಹೆಂಡತಿ ಪಡೆಯೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಮದ್ವೆ ಗಲಾಟೆಯಲ್ಲಿ ಪ್ರಾಕ್ಟೀಸ್ ಮಾಡೋದೇ ನಿಲ್ಸ್ಬಿಟ್ರಲ್ಲ. ಇಲ್ಲಾಂದ್ರೆ ನಿಮ್ ಗಂಡನೇ ಮೀರಿಸ್ತಿದ್ಯಲ್ಲ. ಇಲ್ಲ ಅನುರಾಗ್ ಅವರೇ, ಅದು ಏನ್ ಸಾಬೀತ್ ಮಾಡಕ್ ಕೊಟ್ಟಿದ್ಯಾ? ನನ್ನೇ ಡಾಮಿನೇಟ್ ಮಾಡಕ್ ಕೊಟ್ಟಿದ್ಯಾ ನೀನು? ಒಂದ್ ಮಾತು ನೆನ್ಪಿಟ್ಕೊ, ನಿನ್ ಕೆಲಸ ಏನಿದ್ರು ಮಗುನ ಹೆತ್ತು ನಿನ್ ಮನೆಗೆ ವಾರಸ್ದಾರ ಕೊಡೋದು ಅಷ್ಟೇ. ನಿನ್ ಗಂಡನ ಕೆಲಸದಲ್ಲಿ ಬೆರಳಾಡ್ಸೋದಲ್ಲ, ಆಯ್ತಾ? ನಂಗೆ ತುಂಬಾ ನೋವಾಗ್ತಿದೆ. ಪ್ಲೀಸ್, ನನ್ನ ಇಚ್ಛೆ ಆಗಿರ್ಲಿಲ್ಲ. ನಾನು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡೆ. ಅದ್ಗೆ ಅರೆ ಈಶಾ, ನೋಡು,
ನಿಮ್ಮಣ್ಣ ಬಲವಂತವಾಗಿ ಅವ್ರ ಚೇರ್ ಮೇಲೆ ಕೂರಿಸ್ತಿದ್ರು. ಅಯ್ಯೋ ಅತ್ತಿಗೆ, ಅದ್ರಲ್ಲೇನಿದೆ? ಪ್ರೀತಿನಲ್ಲಿ ಒಬ್ರನ್ನೊಬ್ರು ತಲೆ ಮೇಲೆ ಕೂರಿಸ್ಕೋತಾರೆ. ನೀವ್ ಚೇರ್ ಮೇಲೆ ತಾನೇ ಕೂತಿದ್ರಿ. ಅದ್ಕೆ ನೀವು ಅಣ್ಣನ ಹತ್ರ ಮಾತಾಡಿದ್ರ? ಅದು ಏನ್ ವಿಷಯ? ಅಣ್ಣ, ನೀವ್ ಅಪ್ಪನ್ ಜೊತೆಲ್ ಮಾತಾಡಿ ಆ ರೌಡಿ ಇಲ್ದೇ ಇರೋ ಹಾಗೆ ನೋಡಿ. ನೀವೇ ಯೋಚನೆ ಮಾಡಿ, ನಿಮ್ ತಂಗಿ ಹಿಂದೆ 24 ಗಂಟೆ ಒಬ್ಬ ಗೂಂಡ ತಿರುಗ್ತಾ ಇದ್ರೆ ಅದ್ ಚೆನ್ನಾಗಿರಲ್ಲ ಅಲ್ವಾ? ನೀನ್ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು, ಅವನ ಅಪ್ಪಂಗೆ ತುಂಬ ಬೇಕಾದವನು. ಇನ್ನೊಂದು, ಅವನು ಬೇರೆ ಹುಡುಗರ ಥರ ಅಲ್ಲ. ಹೌದು, ಅವನೊಬ್ಬ ಬ್ರಹ್ಮಚಾರಿ, ಪಾಪ ಶುದ್ಧ ಬ್ರಹ್ಮಚಾರಿ. ನಿಷ್ಠಾ ಗರಿಷ್ಠ ಬ್ರಹ್ಮಚಾರಿ. ಇವಾಗ ನೋಡ್ಕೊ ಹೇಗೆ ನಿನ್ನ ಆಟ ಆಡಿಸಿ ನಿನ್ನ ಕೆಲ್ಸದಿಂದ ತೆಗಿತೀನಿ ಅಂತ. ಹೇ ವಿದ್ಯಾ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ನೆನೆ ಕೀರ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಇದ್ರೆ ತಗೊಂಡ್ ಬಾದ್ನ. ಇಲ್ಲ, ನೆನ್ನೆನೆ ಮೋರಿನಲ್ಲಿ ಬಿಸಾಕ್ದೆ. ನಿಮ್ ಯಜಮಾನ್ರಿಗೆ ಹೋಗಿ ಹೇಳೋ, ಅವರೇ ನಿನ್ನೆ ಖೀರ್ ತಿನ್ಸ್ತಾರೆ. ಅಲ್ಲ, ಯಜಮಾನ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯ ಇವಾಗ? ಹಾ, ನನಗೆ ಚೆನ್ನಾಗ್ ಗೊತ್ತು. ಮಿಕ್ಕಿರೋ ಕೀರ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀಯ, ಹೋಗಿ ತಗೊಂಬ ಹೋಗು. ನಾನು ಹೇಳ್ದೆ ತಾನೆ ಯಾವ್ದು ಖೀರ್ ಇಲ್ಲ ಅಂತ. ಚಿಕ್ಕ ವಯಸ್ಸಿಂದ ನೋಡಿದೀನಿ ನಾನು. ನೀನೇನಾದ್ರೂ ಸೂರಜ್ಗೋಸ್ಕರ ವಿಷ ಮಾಡಿದ್ರು ಆ ವಿಷನ ಅವ್ನು ತಿನ್ನೋರ್ಗು ಬಿಡೋದಿಲ್ಲ ನೀನು. ಹೋಗಿ ತಗೊಂಬ ಹೋಗು. ಇಲ್ಲಿ ನೋಡು ಬಂಗಾರಿ, ಈ ಸಲ ಬಂದಿದ್ದ ದುಡ್ಡು ಕರೆಂಟ್ ಬಿಲ್ಲು ಹಾಲ್ಗೆ ಹೊಂಟೋಯ್ತು. ಈ ತಿಂಗಳು ನಿನ್ಗೆ ಚಿನ್ನದ ಸರ ಕೊಡ್ಸಕ್ಕಾಗಲ್ಲ. ಸಾರಿ ಬಂಗಾರಿ. ನೋಡಿ, ನೀವ್ ಯಾವಾಗ್ಲೂ ಹೀಗೆ. ಕಾಲ ಎಷ್ಟ್ ಕೆಟ್ಟೋಗಿದೆ ಅಲ್ವೇನ್ರಿ? 5,000 ತೀರ್ಸಿಲ್ಲ ಅಂತ ಹಾಲವನು ಹಾಲೇ ಆಗ್ತಾ ಇಲ್ಲ. ಅಯ್ಯೋ, ಅವನಾದ್ರೂ ಪರವಾಗಿಲ್ಲ. ಆದ್ರೆ ಕರೆಂಟು ಗೌರ್ಮೆಂಟ್ ಅವ್ರದ್ದು ತಾನೆ. ಅವ್ರು ಹೇಳ್ತಾರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡ್ಬಿಡ್ತಾರೆ ಅಂತ. ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಸೂರಜ್, ನೀನು ನೀವೇನ್ ಚಿಂತೆ ಮಾಡ್ಬೇಡಿ, ಕರೆಂಟ್ ಬಿಲ್ ನಾನ್ ಕಟ್ತೀನಿ. ಮತ್ತೆ ಗುಲ್ಲುಗೆ ಹಾಲಿಗೆ ಬೇಕಾಗಿರೋ ದುಡ್ಡು ನಾನು. ಇಲ್ಲ ಸೂರಜ್ ಅವ್ರೆ, ಹಂಗ್ ಮಾಡ್ಬೇಡಿ ನೀವು. ಚಿಕ್ಕಪ್ಪಂಗ್ ಏನಾದ್ರೂ ಗೊತ್ತಾಗೋದ್ರೆ ಆಮೇಲೆ ಟೀ ಕುಡಿಯಕ್ಕೂ ಬರೋದಿಲ್ಲ ಅವರು. ಬೇಡ. ಸೂರಜ್, ನಿನ್ ಹತ್ರ ದುಡ್ಡಿಸ್ಕೊಳ್ಳೋದು ಸರಿಯಲ್ಲ ಅನ್ಸುತ್ತೆ. ಇದ್ರಲ್ಲಿ 6,000 ಇದೆ ಅಣ್ಣ. ಬಿಲ್ ಪೂರ್ತಿ ಕಟ್ಬಿಡಿ. ಮತ್ತೆ ಅಪ್ಪನ್ಗೆ ಹೇಳಕ್ ಹೋಗ್ಬಿಡಿ ದುಡ್ಡು ಕೊಟ್ಟಿದ್ ನಾನೇ ಅಂತ. ರೀ, ಏನ್ ಮಾಡ್ತಿದ್ದೀರಾ ನೀವು? ಯಾವಾಗ್ಲೂ ಸೂರಜ್ ಹತ್ರ ದುಡ್ಡಿಸ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ? ತಗೊಳ್ಳಿ ಸೂರಜ್, ನೀವ್ ಇಟ್ಕೊಳ್ಳಿ. ಬೇಡ ನಮ್ಗೆ. ಇಟ್ಕೊಳ್ಳಿ. ನಾನೇನು ಹೊರಗಡೆ ಅವನ? ಹೌದು, ಇವ್ನೇನ್ ಆಚೆ ಅವನ? ನಮ್ಮವನೇ, ನನ್ ತಮ್ಮ ಇದ್ದಂಗೆ. ಇದೇ ಕಾರಣದಿಂದನೇ ಯಾವಾಗ್ಲೂ ನಾವು ಮನ್ಸನ್ನ ಕಲ್ ಮಾಡ್ಕೊಂಡು ದುಡ್ಡಿಸ್ಕೊಳ್ಳೋದಾಗೋಗಿದೆ. ಇವ್ರಿಗೂ ಚೆನ್ನಾಗ್ ಕೆಲ್ಸ ಕಾರ್ಯ ಇದ್ದಿದ್ರೆ ಇವ್ರ ಈ ತರ ಮಾಡ್ತಾ ಇರ್ಲಿಲ್ಲ, ಅಲ್ವೇನ್ರಿ? ಹೌದು, ನಿಜ. ಮತ್ತೆ ಇವಾಗ ರೇಷನ್ ಕೂಡ ಇವಾಗ್ಲೇ ದುಡ್ಡು ಇಸ್ಕೊಂಡ್ಬಿಡಿ. ಪದೇ ಇವ್ರ ಹತ್ರ ದುಡ್ಡು ಕೇಳೋದು ಅಷ್ಟ್ ಚೆನ್ನಾಗಿರಲ್ಲ. ಮತ್ತೆ ಸಂಕೋಚ ಪಟ್ಕೋತಾರೆ. ಸರಿ ಅನ್ಸಲ್ಲ ಅಲ್ವಾ? ಏನ್ ಮಾಡ್ತಿದ್ಯಾ ಸೂರಜ್? ನಿನಗೆ ಒಳ್ಳೇದಾಗ್ಲಿ, ದೊಡ್ಡ ಮನುಷ್ಯ ಆಗ್ ನೀನು. ಸೂರಜಣ್ಣ, ಅಲ್ಲಿ ನೋಡು, ಐಸ್ ಕ್ರೀಮ್ ಗಾಡಿ ಬಂದಿದೆ. ಮತ್ತೆ ಹೇಗೆ ನಿಂತಿದ್ದೀರಾ? ನಡ್ರಿ. ಖುಷಿನಾ? ಯಾರ್ಯಾರು ಕೀರ್ ಕುಡಿತೀರಾ ಬನ್ನಿ, ಹಾಗಿದ್ರೆ ಎಲ್ಲ ಒಟ್ಟಿಗೆ ಸೇರ್ ಕುಡಿಯೋಣ. ಇವತ್ತು ಇವನನ್ನ ರಿಜೆಕ್ಟ್ ಮಾಡ್ಬಿಟ್ಟ ಸರಳ ಆಂಟಿ. ಆದ್ರೆ ಒಂದಲ್ಲ ಒಂದ್ ದಿವಸ ನಾನು ಇವನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ನನ್ ಕೈಯಾರೆ ಅವನ್ಗೆ ಖೀರ್ ತಿನ್ಸ್ತೀನಿ. ನೋಡೋಣ ಬ್ರಹ್ಮಚಾರಿ ಹೆಸರಲ್ಲಿ ನನ್ನಿಂದ ಇನ್ನೂ ಎಷ್ಟು ದಿವಸ ದೂರ ಇರ್ತಾನೆ ಅಂತ. ಈ ಥರನೇ ನಿನ್ ಪ್ರೀತಿ ಮೇಲೆ ಯಾವಾಗ್ಲೂ ವಿಶ್ವಾಸ ಇರ್ಲಿ. ಪ್ರೀತಿಯಲ್ಲಿ ಅಂಥ ಶಕ್ತಿ ಇರುತ್ತೆ ಮಗಳೇ. ದೊಡ್ಡ ಬಂಡೆಗಳನ್ನೇ ಒಡೆದಾಕ್ಬೋದು. ಅದ್ರಲ್ಲೂ ಇವನು ಸಾಧಾರಣವಾದ ಮನುಷ್ಯ. ಏನಕ್ಕೂ ಆ ಕೃಷ್ಣನ್ ದಯೆಯಿಂದ
ಅವನ ಆಶೀರ್ವಾದದಿಂದ ಒಂದಲ್ಲ ಒಂದಿನ ನೀವಿಬ್ರು ಮದ್ವೆ ಆಗೇ ಆಗ್ತೀರಾ, ನೋಡ್ತಾ ಇರು. ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಸರಳ ಆಂಟಿ, ಇವ್ನು ಒಪ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ನಿಮ್ ಕಣ್ ಮುಂದೆ ಕರ್ಕೊಂಬಂದ್ ನಿಲ್ಸ್ತೀನಿ, ನೋಡ್ತಾ ಇರಿ. ವಾ, ನೀನೇನಾರೋ ಆ ಥರ ಮಾಡ್ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಸಂತೋಷ ಪಡುವತ್ತೆ ನಿನಗೆಲ್ಲೂ ಸಿಗೋದಿಲ್ಲ. ಬಾ, ಇದೇ ಖುಷಿಯಲ್ಲಿ ಗೋಲ ತಿನ್ನು. ಅಣ್ಣ, ಇನ್ನೊಂದ್ ಕೊಡಿ, ಬೇಗ ಕೊಡಿ. ರೆಡಿ? ಆರ್ ಯು ಶೋರ್ ಈ ಪ್ಲಾನ್ ಕೆಲಸ ಮಾಡುತ್ತೆ ಅಂತ? ಖಂಡಿತ ಆಗತ್ತೆ, ಸುಮ್ನೆ ನೋಡ್ತಿರೋ. ದೊಡ್ಡ ದೊಡ್ಡ ಋಷಿ ಮುನಿಗಳ ತಪಸ್ಸೆ ಭಂಗ ಆಗಿದೆ. ಇವನ್ ಬರೀ ಬ್ರಹ್ಮಚಾರಿ, ಇವನ್ ಸಿದ್ದೆ ಹೋಗ್ತಾನಾ? ಹೇ, ಅವನು ಸಿಕ್ಕಾಪಟ್ಟೆ ಚಾಲಾಕಿ, ನೀನ್ ಸ್ವಲ್ಪ ಹುಷಾರು. ಶಿಲ್ ಮ್ಯಾನೇಜ್, ನಾನು ಅಲ್ಲೇ ಇರ್ತೀನಿ, ಡೋಂಟ್ ವರಿ. ಇವಾಗ ಮಜಾ ಬರತ್ತೆ. ಬ್ರಹ್ಮಚಾರಿ, ಏನಾಯ್ತು? ನೀನ್ ಇಲ್ಲೇ ಇರು, ನಾನು ಈಗ್ಲೇ ಬರ್ತೀನಿ. ಆದ್ರೆ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಅಲ್ಲಿಗೆ ಒಬ್ರೇ ಹೋಗ್ಬೇಕು. ಮೇಲ್ ಹೋಗೋದ್ರ ಬಗ್ಗೆ ಮಾತಾಡ್ತಿಲ್ಲ, ವಾಶ್ರೂಮ್ ಬಗ್ಗೆ ಹೇಳ್ತಿದ್ದೀನಿ. ಈಗ ಹೋಗ್ಲಾ? ಎಚ್ಚರಿಕೆ ಬ್ರಹ್ಮಚಾರಿ, ಯಾಕೆಂದ್ರೆ ಬರ್ತಾ ಇದ್ದಾಳೆ ಕನ್ಯಾಕುಮಾರಿ. ಓ ನೋ, ಮೈ ಕೀಸ್. ಐ ಆಮ್ ಸೋ ಸಾರಿ. ಆಕ್ಚುಲಿ ನನಗೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೇಲಿ ನಮ್ಮಮ್ಮಂಗೆ ಹುಷಾರಿಲ್ಲ. ನಾನು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂಡ್ ಕೀಸ್ ಇಲ್ಲೆಲ್ಲೋ ಬಿದ್ದೋಗಿದೆ. ನೀವು ಪ್ಲೀಸ್ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಕೀಸ್ ಹುಡ್ಕಕ್ಕೆ ಇಲ್ಲೆಲ್ಲೋ ಬಿದ್ದಿದೆ. ಸರಿ, ಮೇ ಬಿ ಅಲ್ಲಿರ್ಬೋದಾ ಅಂತ. ಅರೆ, ಇವಳ ಪ್ಲಾನ್ ಅಂತೂ ಸಖತ್ ಕೆಲಸ ಮಾಡ್ತಿದೆ. ಸರಿ. ಉಪ್ಸ್, ಸಾರಿ. ಸಾಫ್ಟ್ ಮೆಟೀರಿಯಲ್ ಆಗಿದ್ರಿಂದ ಜಾರೋಯ್ತು. ಅಷ್ಟಕ್ಕೂ ಇದೆಲ್ಲ ಡೆಸ್ಟಿನಿ. ಈಗ ನೋಡಿ, ನನ್ನ ಕೀಸ್ ಏನಾದ್ರು ಕಳ್ದು ಹೋಗಿರ್ಲಿಲ್ಲ ಅಂದಿದ್ರೆ ನಾನು ನಿಮ್ಮ ಹತ್ರ ಬಂದು ಹಾಗೆ ಹೊಟ್ಟೋಗ್ತಿದ್ದೆ. ಅಂಡ್ ನಾನು ನಿಮ್ಮಂತ ಹುಡುಗನ್ನ ನೋಡಿ ಕೀ ಒಂದ್ ವೇಳೆ ಕ್ಲಾಸ್ ರೂಮ್ ಅಲ್ಲಿ ಇರಬಹುದಾ? ಇರಬಹುದು, ಆದ್ರೆ ಕ್ಲಾಸ್ ಆಗೋಗಿರುತ್ತೆ. ಕ್ಲಾಸಲ್ಲಿ ಯಾರು ಇರುವುದೂ ಇಲ್ಲ. ಮತ್ತೆ ನನಗೆ ಒಬ್ಳೇ ಹೋಗಕ್ಕೆ ಹೆದರಿಕೆನೂ ಆಗುತ್ತೆ. ನೀವು ಬರ್ತೀರಾ ನನ್ನ ಜೊತೆಗೆ? ಸರಿ. ನನಗ್ ಗೊತ್ತಿತ್ತು ನೀನು ಕಪಟ ಬ್ರಹ್ಮಚಾರಿ ಅಂತ. ನನ್ ಜೊತೆ ಇಟ್ಕೊಂಡೆ ಅಲ್ಲ. ಇವಾಗ ನೋಡು, ಈ ವಿಡಿಯೋ ಬರೀ ಅಪ್ಪಂಗ್ ಮಾತ್ರ ಕಳ್ಸೋದಲ್ಲ, ಇಡೀ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಮಾಡ್ಬಿಡ್ತೀನಿ. Open the door. Please open the door. ಮತ್ತೊಂದ್ಸಲ ಈ ತರ ಹೆಣ್ಮಕ್ಳು ಸೆರಗ್ ಜಾರಿಸುವಂತ ವಿಚಾರನ ಯೋಚನೆ ಮಾಡಿದ್ರು ಕೂಡ ಮಾತೃತ್ವ ಅನ್ನೋದ್ರ ಬಗ್ಗೆ ಎಲ್ಲೂ ಮಾತಾಡಕ್ ಹೋಗ್ಬೇಡ. ನಿಮ್ ದೃಷ್ಟಿಲಿ ನಾನು ಏನೋ ಆಗಿರಬಹುದು, ಆದ್ರೆ ನನ್ನ ದೃಷ್ಟಿಲಿ ನನ್ನ ಬಗ್ಗೆ ನನಗೆ ಗೌರವ ಇದೆ. ನಾನು ಬ್ರಹ್ಮಚಾರಿಯಾಗಿರೋದೆ ನನ್ನ ಗುರುತು, ನನ್ನ ಐಡೆಂಟಿಟಿ. ಇನ್ನೊಂದ್ಸಲ ಈ ತರ ಕೆಟ್ಟ ಯೋಚನೆಗಳೆಲ್ಲ ಮಾಡಕ್ ಹೋಗ್ಬೇಡ ನೀನು. ಇವನೇನ್ ಮನುಷ್ಯನ ಚುಯಿಂಗಮ್ಮ? ಎಷ್ಟು ಬಿಡಿಸ್ಕೊಳ್ಳೋದಕ್ ನೋಡಿದ್ರೆ ಅಷ್ಟೇ ಅಂಟ್ಕೋತಾ ಇದ್ದಾನೆ. ಇವನ್ ಯಾವ ಸೀಮೆ ಬ್ರಹ್ಮಚಾರಿ?
ನಾನು ಈ ವಿಡಿಯೋನ ನಿಮ್ಮ ಅಪ್ಪಂಗೆ ತೋರಿಸಿದ್ಮೇಲೆ ನಿಮ್ಮಪ್ಪ ನಿಮ್ಮನ್ನ ಶಾಶ್ವತವಾಗಿ ನಿಮ್ಮ ಮನೇಲಿರೋ ಯಾವುದೋ ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಹಾ 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 ಸರಿ ಸರಿ, ಕೃಷ್ಣನ್ ದಯೆಯಿಂದ ಹಾಗೆ ಆಗ್ಲಿ. ನಾಳೆನೆ ಭೇಟಿಯಾಗಿ ಮಾತನ್ನ ಮುಂದುವರ್ಸ್ಬಿಡೋಣ. ಮತ್ತೆ ಕೃಷ್ಣನ್ ದಯೆ ಇತ್ತು ಅಂತಂದ್ರೆ ನಾಳೆನೆ ಅವರಿಬ್ರದ್ ನಿಶ್ಚಿತಾರ್ಥ ಮಾಡ್ಬಿಡೋಣ. ಹಾ ಹಾ ಸರಿ ಸರಿ, ನಮಸ್ತೆ ನಮಸ್ತೆ. ಅಂಕಲ್, ಹುಡುಗ ಏನ್ ಓದಿದಾನೆ? ಪ್ಯಾಕೇಜ್ ಎಷ್ಟು? ಯಾವ ಫೋನ್ ಇದೆ ಅವ್ರ ಹತ್ರ? ಹುಡುಗ ಸಂಸ್ಕಾರವಂತ ಹೌದಾ ಅಲ್ವಾ? ಹಿರಿಯರಿಗೆ ಗೌರವ ಕೊಡ್ತಾನೋ ಇಲ್ವೋ? ಅಮ್ಮ, ಮದ್ವೆಗ್ ಜಾಸ್ತಿ ಖರ್ಚಾಗಲ್ಲ ಅಲ್ವಾ? ಅಯ್ಯೋ ಉಡುಪಿ ಕೃಷ್ಣ, ನಾನ್ ಸೋತೆ. ನಿಮ್ ಎಲ್ಲರ ಪ್ರಶ್ನೆಗಳಿಗೂ ನನ್ ಒಂದೇ ಮಾತಲ್ಲಿ ಉತ್ತರ ಸಿಗುತ್ತೆ. ಹುಡುಗ MA ಪಾಸ್ ಆಗಿದ್ದಾನೆ. 90,000 ಸಂಬಳ ಅವನಿಗೆ. ಕೇಳಿಸ್ಕೋ, 2 ಫೋನ್ ಇದೆ ಅವನ ಹತ್ರ. ಮತ್ತೆ ಭಾವ, ಹುಡುಗ ತುಂಬಾ ಸಂಸ್ಕಾರವಂತ. ಒಳ್ಳೇದು. ಮತ್ತೆ ಕೊನೆಗೆ ನೀನು ಕೇಳಿಸ್ಕೋ, ತುಪ್ಪ ಇಲ್ದಲೆ ಕೇಸರಿ ಬಾತ್ ಮಾಡಕ್ ಆಗೋದಿಲ್ಲ. ಅಷ್ಟಕ್ಕೂ ಇಲ್ಲಿ ನಿನ್ ನಾದ್ನಿದು ಮದ್ವೆ ಬಗ್ಗೆ ಮಾತುಕತೆ ಆಗ್ತಿದೆ. ನೀನೇನಾರೋ ತಲೆ ಹರಟೆ ಮಾಡ್ಕೊಂಡು ಮೂಗ್ ತುರ್ಸ್ಕೊಂಡ್ ಬಂದ್ರೆ ನಿನ್ ಸೊಂಟಕ್ ಬರೆ ಹಾಕ್ತೀನಿ. ಈ ಖರ್ಚಿಫ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇಟ್ಕೊಳ್ಳಿ, ನಾನೇನು ಹೊರಗಡೆಯವನ? ಶ್ರೀಕೃಷ್ಣ, ರೇಷನ್ ದುಡ್ಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಮಿಗುತ್ತೆ. ನಾಳೆ ಗಂಡ್ ನೋಡೋ ಶಾಸ್ತ್ರಕ್ಕೆ ಇನ್ನು ಉಪಯೋಗಿಸ್ಕೋಬಹುದು ಅಲ್ವಾ? ಅಮ್ಮ, ಚಿಕ್ಕಪ್ಪಂಗ್ ಹೇಳಿ ನಾಳೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಮನೇಲಿರೋದ್ ಬೇಡ, ಎಲ್ಲಾದ್ರೂ ಹೋಗಕ್ ಹೇಳಿ. ತಲೆ ಸರಿ ಇದೆಯಲ್ವ ನಿಂದು? ಇನ್ನೊಂದ್ ಮಾತ್ ತಿಳ್ಕೊ, ದೊಡ್ಡೋರ್ ಆಶೀರ್ವಾದ ಇಲ್ದಲೆ ಯಾವ್ದು ಒಳ್ಳೆ ಕೆಲ್ಸಗಳು ನಡೆಯೋದಿಲ್ಲ. ಆಮೇಲೆ ಏನ್ ಗೊತ್ತಾ, ಅಪ್ಪ ನೀನ್ ಒಳ್ಳೇದಿಗ್ ತಾನೇ ಹೇಳ್ತಿರೋದು. ಹೇ ಶ್ರೀಕೃಷ್ಣ, ನಾನ್ ನಿಮ್ಮನ್ನ ಇವತ್ತಿಂದ 4 ದಿನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ 4 ದಿನದ ಸಂಬಳ ಕೂಡ ಸಿಗಲ್ಲ ನಿಮ್ಗೆ. ಆ ಹಾಳ್ ತಲೆ ಹರಟೆ ಹುಡುಗಿಯಿಂದ 4 ದಿನ ಮನೇಲಿ ಸುಮ್ನೆ ಕೂತ್ಕೊಳ್ಬೇಕಾಗ್ ಬಂತು. ಇಲ್ಲಾಂದ್ರೆ ಯಜಮಾನ್ರ ಹತ್ರ ಮಾತಾಡಿ 1 ತಿಂಗಳು ಸಂಬಳ ಮೊದ್ಲೇ ಇಸ್ಕೊಳ್ತಾ ಇದ್ದೆ. ದರಿದ್ರದವಳು. ಅವಳ ಹಣೆ ಬರದಲ್ಲಿ ಯಾವನ್ ಬರ್ದಿದಾನೋ ಏನೋ. ಬಂದವನ್ ಕತೆ ಅಂತೂ ಗೋವಿಂದ. ಸರ್ವನಾಶ ಆಗೋಗ್ತಾಳೆ. ನನ್ ಗೆಜ್ಜೆ ಎಲ್ಲ ಹೋಯ್ತು? ಗೆಜ್ಜೆ ಎಲ್ಲಿ ಹೋಯ್ತು ನಿಂದು? ಅಜ್ಜಿ, ಅದು ಇಲ್ಲೇ ಎಲ್ಲೋ. ನಿನ್ ಗೆಜ್ಜೆ ಎಲ್ಲಿ ಹೋಯ್ತು? ವಯಸ್ಸಿಗೆ ಬಂದ್ ಹೆಣ್ಮಕ್ಳ ಕಾಲ್ ಗೆಜ್ಜೆ ಎಲ್ಲಿ ಕಳೆದು ಹೋಗಕ್ ಸಾಧ್ಯ? ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಈ ಆಟ ಎಲ್ಲ ನನಗ್ ಗೊತ್ತು. ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನಿನ್ ಮಾತಲ್ಲಿ ಏನಾದ್ರೂ ಒಂದ್ ಚೂರ್ ಸತ್ಯ ಇದ್ರೆ 1 ಗಂಟೆ ಒಳಗಡೆ ನಿನ್ ಗೆಜ್ಜೆ ವಾಪಸ್ ಸಿಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ. ನೀನುಂಟು, ಆಮೇಲೆ ನಿಮ್ಮ ಅಪ್ಪ ಉಂಟು.
ಎಲ್ಲಿ ಹೋಯ್ತು? ನಾಳೆ ಓದಕ್ಕೆ ಕೊಟ್ರಾಯ್ತು. ಎಲ್ಲಿ ಹೋಯ್ತು ನನ್ ಗೆಜ್ಜೆ? ಒಂದ್ ವೇಳೆ ಹೊರಗಡೆ ಹಳದಿ ಬಣ್ಣದ ಬೆಡ್ಶೀಟ್ ಎಲ್ಲಿಟ್ಟಿದ್ದಾರೆ? ಅಮ್ಮನ ಯಾವಾಗ್ಲೂ ಏನಾದ್ರೂ ತಗೊಂಡ್ ಬಾ ಅಂತ ಕೆಲ್ಸ ಕೊಡ್ತಾನೆ ಮೇಲ್ ಇರ್ತಾಳೆ. ಗಟ್ಟಿಯಾಗಿ ಇಟ್ಕೋ. ಹಾ ಸರಿ. ಹಾ ಇದಿರಬಹುದು. ಒಂದ್ ವೇಳೆ ಗೆಜ್ಜೆ ನಿಜವಾಗ್ಲೂ ಸಿಗದೆ ಹೋದ್ರೆ? ಗೆಜ್ಜೆ ಸಿಗ್ಲಿ ಬೀಡ್ಲಿ, ನನ್ನ ಮಗನಿಗೆ ಈ ಮಾತನ್ನು ಹೇಳಲೇಬೇಕು ಅನ್ಸತ್ತೆ. ಇನ್ನು ಗೆಜ್ಜೆನೂ ಇರಲ್ಲ, ಗಲ್ಗಲ್ ಅನ್ನೋ ಸೌಂಡು ಇರಲ್ಲ. ಫೋನ್ ರಿಸೀವ್ ಮಾಡು. ಇವನ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಹಲೋ. ಹಲೋ, ನೋಡು, ನನ್ ಗೆಜ್ಜೆ ಎಲ್ಲೋ ಕಳ್ದು ಹೋಗಿದೆ. ನನ್ ಗಾಡಿನಲ್ಲಿದ್ದಾಗ ಕಾಲಲ್ಲೇ ಇತ್ತು ನನ್ ಗೆಜ್ಜೆ, ಆಮೇಲೆ ಎಲ್ಲೋ ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಬೆಂಕಿಗೆ ಹಾಕ್ದೆ ನಾನು. ವಾಟ್? ಒಂದ್ ಹುಡುಗಿ ಗೆಜ್ಜೆ ಕೂಡ ನಿನ್ ಬ್ರಹ್ಮಚರ್ಯನ ಹಾಳ್ ಮಾಡತ್ತಾ? ನಿನಗ್ ಗೊತ್ತಾ ನೀನ್ ನನ್ನನ್ನ ಎಂಥ ಕಷ್ಟಕ್ಕೆ ಸಿಕ್ಕಾಕ್ಸಿದ್ಯಾ ಅಂತ? ನೀನು ಕೆಲ್ಸಕ್ ಬರ್ದೇ ಇರೋ ಬ್ರಹ್ಮಚಾರಿ. ಒಂದ್ ಹುಡುಗಿ ನೋವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸರಿಯಾಗಿ ಮಾಡಿದೆ. ಒಳ್ಳೆ ಕೆಲಸನೇ ಮಾಡಿದ್ದೀನಿ ನಾನು. ಓ ಗಾಡ್, ಒಂದ್ ವೇಳೆ ಅಜ್ಜಿ ನಿಜವಾಗ್ಲೂ ಅಪ್ಪಂಗ್ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ? ನಾನು ಅಪ್ಪಂಗ್ ನೇರವಾಗಿ ಹೇಳ್ಬಿಡ್ತೀನಿ, ಆ ಮೂರ್ಖ ಬ್ರಹ್ಮಚಾರಿ ನನ್ ಗೆಜ್ಜೆನ ಸುಟ್ಬಿಟ್ಟ ಅಂತ. ಆದ್ರೆ ಅಪ್ಪ ನನ್ನ ನಂಬದೆ ಹೋದ್ರೆ ಇವಾಗ ನಾನೇನ್ ಮಾಡ್ಲಿ? ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡೆ, ನಾನೇನ್ ಮಾಡ್ಲಿ? ನೀನಾ? ಈ ಗೆಜ್ಜೆ ಯಾರ್ದಿರ್ಬೋದು? ಇದಂತೂ ಫುಲ್ ಸೇಮ್ ಟು ಸೇಮ್. ನೀನ್ ಗೆಜ್ಜೆಗೋಸ್ಕರ ಟೆನ್ಷನ್ ಆಗಿದೆ, ನಾನು ನಿಂಗೋಸ್ಕರ ಟೆನ್ಷನ್ ಆಗಿದೆ. ನಿನ್ ಮೆಸೇಜ್ ನೋಡಿದ ತಕ್ಷಣ ನಾನು ಓಡೋಗಿ ಪಟ್ಟಂತ ಅಂಗಡಿ ಡೋರ್ನ ತೆಗೆಸಿ ಹುಡ್ಕೊಂಡು ತಗೊಂಡ್ಬಂದೆ ಇದನ್ನ. ಅವನು ಯಾವಾಗಲೂ ನಿನ್ನ ನೆರಳಾಗಿರ್ತಾನೆ. ಮತ್ತೆ ನೀನು ಸುಳ್ಳು ಹೇಳೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ರೋಹನ್, ನೀನ್ ತಂದ್ ಕೊಟ್ಟಿದ್ದು ಒಳ್ಳೇದಾಯ್ತು, ಆದ್ರೆ ನೀ ಇಲ್ಲಿ ಬರ್ಬಾರ್ದಿತ್ತು. ರೋಹನ್, ನನ್ನ ಅಪ್ಪನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಮ್ ಸಂಬಂಧದ ಬಗ್ಗೆ ಹೇಳ. ನಿಂಗೆ ಗೊತ್ತಲ್ವಾ ನಾನು ನಿನ್ ಬಿಟ್ಟು 2 ನಿಮಿಷನೂ ಇರೋಕ್ಕಾಗಲ್ಲ ಅಂತ. ಆ ದರಿದ್ರ ಬಾಡಿಗಾರ್ಡಿಂದ ನಾವಿಬ್ರು ಮೀಟ್ ಮಾಡದೆ 2 ದಿನ ಆಯ್ತು. ಆ 2 ದಿನದಲ್ಲಿ ನಂಗೆ ಅರ್ಥ ಆಯ್ತು, ನಾವಿನ್ ತಡ ಮಾಡಿ ಪ್ರಯೋಜನ ಇಲ್ಲ. ನಾನು ಆದಷ್ಟು ಬೇಗ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ. ನೀನು ಕೂಡ. ನಿಜವಾಗ್ಲೂ? ಸರಿ, ನಾಳೆ ಸಂಜೆ ಅಪ್ಪ ಡೆಲ್ಲಿಯಿಂದ ಬರ್ತಾರೆ. ಸಂಜೆ ನಾಟಕನೂ ಇದೆ. ಅದಾದ್ಮೇಲೆ ಮನೆಗ್ ಬಂದು ಅಪ್ಪನ ಹತ್ರ ನಿಧಾನವಾಗಿ ಮಾತಾಡ್ತೀನಿ, ಸರಿನಾ? ರೋಹನ್, ನೀನ್ ಇವಾಗ ಹೊರಡು. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ಹೋಗು ಹೋಗು.
ಇಷ್ಟು ಸರಿ ರಾತ್ರಿನಲ್ಲಿ ಮನೆ ಆಚೆ ಏನ್ ಮಾಡಕ್ ಹೋಗಿದ್ದೆ? ಏನಿದು? ನಾನು ಕೇಳ್ತಿದ್ದೀನಿ, ಏನಿದು? ಗೆಜ್ಜೆ ಗೆಜ್ಜೆ ಸಿಕ್ಬಿಡ್ತು. ಇದು ಮನೆ ಹೊರಗಡೆನೆ ಸಿಕ್ತಾ ಇಲ್ಲ ಅವನೇ ಏನಾದ್ರೂ ತಂದ್ಕೊಟ್ಟು ಹೋದ್ನಾ? ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನನ್ನು ಪ್ರೀತಿಸೋರು ತುಂಬಾ ಜನ ಇದಾರಲ್ಲ. ಇಲ್ಲ ಅಜ್ಜಿ, ಸತ್ ಹೋಗಿರೋ ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು. ಯಾಕೆಂದ್ರೆ ಅವಳನ್ನೇ ತಾನೇ ನೀ ಜಾಸ್ತಿ ಪ್ರೀತಿಸೋದು. ನಿಜವಾಗ್ಲೂ ನಿನಗಿದು ಮನೆ ಆಚೆನೆ ಸಿಕ್ತಾ? ಏನಜ್ಜಿ, ಯಾಕೆ ಒಂದು ಗೆಜ್ಜೆಗೋಸ್ಕರ ಅವಳು ಹಿಂದೆ ಬಿದ್ದಿದ್ದೀರಾ ನೀವು? ಅಜ್ಜಿ, ಅವಳು ನಿಮ್ಮ ಮೊಮ್ಮಗಳೇ ತಾನೆ? ಮೊಮ್ಮಗಳೇ ಕಣೋ, ಆದ್ರೆ ನಿಂತರ ಮೊಮ್ಮಗ ಅಲ್ವಲ್ಲ. ನಾ ಪ್ರಪಂಚಕ್ಕೆ ಹೆದರಲ್ಲ, ಆದ್ರೆ ಒಂದ್ ವಿಷಯಕ್ಕೆ ಹೆದರ್ತೀನಿ. ಎಲ್ಲಿ ಇವಳು ಓಡೋಗಿದ್ದವ್ರ ಅಮ್ಮನ ತರಹನೇ ಬಣ್ಣ ಬದಲಾಯಿಸ್ತಾಳೋ ಅಂತ. ರಾಮ 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 ರಾಮ. ಪರಿಚಯ ಮಾಡಿಸೋದೆ ಮರ್ತ್ಬಿಟ್ಟೆ. ಇವಳು ನನ್ನ ಮೊದಲನೇ ಮಗಳು ಅದಿತಿ ಅಂತ, ತುಂಬಾ ಒಳ್ಳೆಯವಳು. ಇವರೇ ನಮ್ ಪ್ರೀತಿ ಅಳಿಯಂದ್ರು, ಅನಿಲ್ ಅಂತ. ತುಂಬಾ ದೊಡ್ಡ ಕಂಪ್ನಿಲಿ ದೊಡ್ಡ ಹುದ್ದೆಲಿದ್ದಾರೆ. ಇವ್ರನ್ನ ಎಷ್ಟೇ ಹೊಗಳಿದ್ರು ಅದು ತುಂಬಾನೇ ಕಡಿಮೆ. ನಾನ್ ಪ್ರತಿದಿನ ನನ್ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ನಮ್ ರಿಯಾಗೆ ಇಂಥದ್ದೇ ಒಳ್ಳೆ ಗಂಡ ಸಿಗ್ಲಿ ಅಂತ. ಅಯ್ಯೋ, ನೀವು ಸ್ವೀಟ್ ತಗೊಳ್ಳೇ ಇಲ್ಲ. ಇಲ್ಲಿ ಇದು ವರ್ಲ್ಡ್ ಫೇಮಸ್ಸು, ತಗೊಳ್ಳಿ. ಎಲ್ಲಿ ತನಕ ಓದಿದ್ಯಮ್ಮ? ಅದು BA ಪಾಸ್ ಆಗಿದೆ. MA ಮಾಡಕ್ ರೆಡಿ ಆಗ್ತಿದ್ದೇನೆ. ಓದದ್ ಬಿಟ್ಟು ಬೇರೆ ಏನ್ ಹಾಬೀಸ್ ಇದೆ? ನಾನು ಪೇಂಟಿಂಗ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಬಗ್ಗೆನೂ ಆಸಕ್ತಿ ಇದೆ. ಸ್ವಲ್ಪನಾ? ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಪ್ರಾಣ. ಎಲ್ಲದೂ ತಿಳ್ಕೊಂಡಿದ್ದಾಳೆ. ಎಂಬ್ರಾಯ್ಡ್ರಿ, ಕಾರ್ಡ್ರೆ, ಡಿಸೈನು ಎಲ್ಲದು. ಅರೆ, ನಮ್ ಹುಡ್ಗಂಗ್ ಏನೂ ಕಮ್ಮಿ ಇಲ್ಲ. ರಿಂಗ್ ರೋಡ್ ಹತ್ರ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿದು ಮ್ಯಾನೇಜರ್ ನನ್ ಮಗ. ನಮ್ಗಿರೋನು ಇವನೊಬ್ನೇ ಗಂಡ್ ಮಗ. ಇಲ್ ನೋಡಿ, ಒಳ್ಳೆ ಮನೆತನದಿಂದ ಬಂದಿರೋ ಮಕ್ಳು ಅಂದ್ರೆ ಪೊರ್ಕಿಗಳ ತರ ರೋಡಲ್ಲಂತೂ ತಿರ್ಗಲ್ಲ ಅಲ್ವಾ? ಅದಕ್ಕೆ ಒಂದ್ ಕೆಲ್ಸ ಅಂತ ಮಾಡ್ತಿದ್ದಾನೆ. ಅಯ್ಯೋ, ತಗೊಳ್ಳಿ, ಮೊದಲು ನೀವು ಬಾಯಿ ಸಿಹಿ ಮಾಡ್ಕೊಳ್ಳಿ. ಅರೆ ಇಲ್ಲ ಇಲ್ಲ, ಬೇಡ. ಎಲ್ಲಾ ಮಾತುಕತೆ ಸರಿಯಾಗಿ ಆದ್ರೇನೆ ನಾನ್ ಸ್ವೀಟ್ ತಿನ್ನೋದು. ಹೇಳಿ. ಅಯ್ಯೋ, BMW, ಮರ್ಸಿಡೀಸ್ ಯಾವುದು ಕೇಳ್ತಿಲ್ಲ. ಒಂದು ಬೈಕ್ ಕೇಳ್ತಾ ಇದೀವಿ ಅಷ್ಟೇ, ಅದು ಇವನ್ ಎಂಗೇಜ್ಮೆಂಟ್ಗೆ. ಅದನ್ನ ನಮ್ಮ ಮಗ ಓಡಿಸ್ತಾನೆ. ನಿಮ್ಮ ಮಗಳು ಅದ್ರ ಹಿಂದೆ ರಾಣಿ ತರ ಕೂತಿರ್ತಾಳೆ. ಆಹಾ, ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಅದು ಮನೇಲಿ ಒಂದ್ ಬೈಕ್ ಇರ್ಲೇಬೇಕು ಅಲ್ವಾ? ಬೈಕ್ ನೋಡ್ಕೊಳ್ಳೋ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನ ತಂಗಿ ಕಡೆ ಗಮನ ಕೊಡೋ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿ ಇರೋದಿಲ್ಲ. ಅಣ್ಣ, ನನ್ಗಂತೂ ಓಕೆ ಅಮ್ಮ. ಅರೆ ವಾ, ಇವಾಗ ತಗೊಳ್ಳಿ ಸರ್, ಇವಾಗ ಸ್ವೀಟ್ ತಿನ್ನಿ. ಭಾವಂದ್ರೆ,
ನಿಮಗ್ ನಾಚಿಕೆ ಆಗಲ್ವಾ? ಹುಡ್ಗಿನ್ ನೋಡಕ್ ಬಂದಿದ್ದೀರಾ ಇಲ್ಲ ಹುಡ್ಗನ್ ಮಾರಾಟಕ್ಕ? ಹಾಗಿದ್ದಿದ್ರೆ ಹೋಗಿ ಯಾವ್ದಾದ್ರು ತರಕಾರಿ ಅಂಗಡಿಲಿ ವ್ಯಾಪಾರ ಕೂತ್ಕೊಳ್ಳಿ. ಇಲ್ಲಿ ಬೇಡ, ಇಲ್ಲಿ ಮಾನ ಮರ್ಯಾದೆಯಿಂದ ಬದುಕ್ತಿದ್ದೀವಿ. ಏನಿದು? ಮತ್ತೆ ಈ ವಿಷಯ ನೀವು ತಿಳ್ಕೊಳ್ಳೇಬೇಕು. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡು ಅಪರಾಧ. ತಾಯಮ್ಮ, ಇದು ವರದಕ್ಷಿಣೆ ಅಲ್ಲ, ಗಿಫ್ಟು. ಒಬ್ಬ ಅಣ್ಣ ಪ್ರೀತಿಯಿಂದ ತನ್ನ ತಂಗಿ ಕೊಡ್ತಾ ಇರೋದು. ಓ ವಾ 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 ಅಬ್ಬಬ್ಬಬ್ಬ. ಇಡೀ ಊರ್ಗೆ ನೀನ್ ಅಣ್ಣನ? ಇಡೀ ಊರೇ ನಿನ್ನ ಸೂರಜಣ್ಣ ಅಂತ ಕರೀತಾರ? ಆದ್ರೆ ಅತ್ಗೆ, ಈ ಬೈಕ್ ತಗೊಳ್ಳೋದಕ್ ಮುಂಚೆ ಒಂದು ವಿಷಯ ತಿಳ್ಕೊಳ್ಳಿ. ಈ ಬೈಕ್ನ ಇವನು ದುಡ್ಡು ಕೊಟ್ಟು ತಗೊಂಡ ಇಲ್ಲ ಧಮ್ಕಿ ಹಾಕಿ ತಗೊಂಡ? ಮತ್ತೆ ನೀನು, ನಿನ್ನ ಆತ್ಮಸನ್ಮಾನ ಏನಾಯ್ತು? ಓದಿದ್ಯಾ, ತಿಳ್ಕೊಂಡಿದ್ಯಾ, ಒಳ್ಳೆ ಸಂಬಳ ಕೂಡ ಬರುತ್ತೆ. ಹೀಗೆ ಹುಡುಗಿ ಮನೆ ಹತ್ರ ವರದಕ್ಷಿಣೆ ಕೇಳಿ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಭಾವ, ನೀವಿಲ್ ಬಂದ್ ಕೂತ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೂ ಎಷ್ಟು ಅಂತ ನೋಡ್ಲಿ, ಮಗಳೇ, ಎಷ್ಟು ಅಂತ ನೋಡ್ಲಿ ಹೇಳಿ? ಒಂದ್ ಲೋಟ ನೀರ್ ತಗೊಂಬಾ. ನೀರ್ ತಗೊಂಡ್ಬಂದು ಅವ್ನ ಮುಖಕ್ಕೆ ಸುರಿರಿ, ಅದು ಹಂಡೆಗಟ್ಲೆ. ಅದ್ರಲ್ಲೇ ಬಿದ್ದು ಸಾಯ್ಲಿ. ಒಂದ್ ವಿಷಯ ತಿಳ್ಕೊಳ್ಳಿ, ನಾವು ನಮ್ಮ ಹುಡುಗಿಗೆ ಅಷ್ಟೇ ಪ್ರೀತಿಯಿಂದ ಸಾಕಿದೀವಿ ಎಷ್ಟು ನೀವು ಕೊಟ್ಟಿದ್ದೀರೋ. ನಮ್ಮ ಹುಡುಗಿ ಶಿಕ್ಷಣಕ್ಕೂ ನಾವು ಅಷ್ಟೇ ಖರ್ಚು ಮಾಡಿದೀವಿ, ನೀವು ಖರ್ಚು ಮಾಡಿದಷ್ಟು. ಮತ್ತೆ ಈ ಮದುವೆ ವಿಷಯದಲ್ಲಿ ವರದಕ್ಷಿಣೆ ವಿಚಾರ ಏನಕ್ಕೆ ಬರುತ್ತೆ? ವರದಕ್ಷಿಣೆ ಕೇಳೋ ಈ ಅತ್ತೆರು ಕಡೆಗಾಲದಲ್ಲಿ ವಯಸ್ಸಾಗಿರೋ ಅವ್ರ ಅತ್ತೆರಿಗೆ ಒಂದ್ ಹನಿ ನೀರ್ ಕೂಡ ಕೊಡಲ್ಲ. ಇದು ತುಂಬಾ ಅತಿ ಆಯ್ತು ಸರಳ ಅವರೇ. ನಾವಿಲ್ಲಿಗೆ ಮಾನ ಮರ್ಯಾದೆ ತೆಗೆಸ್ಕೊಳ್ಳೋಕ್ ಬಂದಿಲ್ಲ. ಅರೆ, ಕೊಡೋದು ತಗೊಳ್ಳೋದು ಎಲ್ಲ ಕಡೆ ನಡೆಯುತ್ತೆ. ನನಗನ್ಸತ್ತೆ ನಿಮ್ ಭಾವನವ್ರು ಇದಾರಲ್ಲ, ಅವರು ಜೀವನ ಪೂರ್ತಿ ನಿಮ್ ಮಗಳನ್ನ ಮನೆಯಲ್ಲೇ ಕುಡ್ಸ್ಕೊಂಡಿರ್ತಾರೆ. ರೀ ನಡೀರಿ, ನಾವೇನಕ್ಕೆ ಇಲ್ಲಿ ಇರ್ಬೇಕಿನ್ನು? ಒಂದ್ ಸ್ವಲ್ಪ ಕೇಳಿ, ಕೂತ್ಕೊಂಡ್ ಮಾತಾಡೋಣ. ಕೇಳಿ ಸ್ವಲ್ಪ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಭಾವ, ನೀವ್ ನಿಮ್ ಪ್ರಕಾರ ಸರಿನೇ ಇದ್ದೀರಾ. ಆದ್ರೂ ಸಮಾಜ ರೀತಿ ನೀತಿ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಕೊಟ್ಟು ತಗೊಳ್ಳೋದು ಇಲ್ದಲೆ ಮದ್ವೆ ಎಲ್ ಮಾಡಕ್ಕಾಗತ್ತೆ? ವರದಕ್ಷಿಣೆ ಬಗ್ಗೆ ಮಾತಾಡದೇ ಇರೋನೇ ನಿಜವಾಗ್ಲೂ ಒಳ್ಳೆ ಹುಡುಗ ಆಗಿರ್ತಾನತ್ಗೆ. ನಮ್ ದೊಡ್ಡಹಳ್ಳಿ ಅಂದ್ರೆ ನೋಡಿ, ಯಾವತ್ತಾದ್ರೂ ವರದಕ್ಷಿಣೆ ಬಗ್ಗೆ ಮಾತಾಡಿದಾರ? ವರದಕ್ಷಿಣೆ ತಗೊಂಡ್ ಮದ್ವೆ ಆದ್ರ? ಈ ತರ ಹುಡುಗ ಬೇಕು ಅಂದ್ರೆ ರಿಯಾ ಮುಂದಿನ ಜನ್ಮ ಎತ್ ಬರ್ಬೇಕಾಗತ್ತೆ. ಹಾಗಂತ ಒಬ್ಬ ಗೂಂಡ ಸಂಪಾದನೆ ಮಾಡಿರೋ ಕೆಟ್ಟ ಹಣದಲ್ಲಿ ವರದಕ್ಷಿಣೆ ಕೊಟ್ಟು ನಮ್ ಹುಡುಗಿನ ಮನೆಯಿಂದ ತಳ್ಳಿಬಿಡೋಣ ಅಂತನ? ಆ ವರದಕ್ಷಿಣೆ ಕೊಡೋ ದುಡ್ಡು ಎಲ್ಲಿಂದ ಬಂತು, ಹೇಗ್ ಬಂತು, ಯಾರಿಂದ ಬಂತು, ಅದರಲ್ಲಿ ರಕ್ತ ಎಷ್ಟು ಹರಿದಿದೆ ಅಂತ ಯಾರಿಗ್ ಗೊತ್ತು? ಅದ್ಗೆ ರಿಯಾ ನನ್ಗೆ ಮಗಳಿದ್ದ ಹಾಗೆ. ನಾನು ಯಾವಾಗ್ಲೂ ಆಕೆನ ಜೀವನ ಪೂರ್ತಿ ಮದ್ವೆ ಆಗದೆ ಹಾಗೆ ಇರ್ಬೇಕಲ್ವಾ? ನಿಮ್ ಪ್ರಾಬ್ಲಮ್ ಏನು ಚಿಕ್ಕಪ್ಪ? ಹಾ, ಪದೇ ಪದೇ ನಿಮ್ ಆದರ್ಶನ ಮುಂದೆ ಇಟ್ಕೊಂಡು ನನ್ ಕನ್ಸನ್ನ ನುಚ್ಚುನೂರು ಮಾಡ್ತೀರಾ. ಯಾಕೆ ನ್ಯಾಯ ಧರ್ಮ ಎಲ್ಲ ತಗೊಂಡ್ ಬಂದು ನನ್ ತಲೆ ಮೇಲೆ ಹಾಕ್ತಿದ್ದೀರಾ? ನನಗೆ ಗೊತ್ತಾಗ್ತಿಲ್ಲ. ರಿಯಾ, ದೊಡ್ಡೋರು ಸಣ್ಣೋರು ಅಂತ ನೋಡ್ದಲೆ ಬಾಯಿಗೆ ಬಂದಂಗ್ ಹರಡ್ತಿದ್ಯಾ. ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇಲ್ದಿದ್ರೆ ಏನ್ ಮಾಡ್ತೀರಾ? ಹೊಡಿತೀರಾ? ಯಾಕೆ ಹೇಳಿರು? ಏನ್ ಮಾಡ್ತೀರಿ? ಹೊಡಿರಿ ಎಲ್ಲ. ಇವತ್ ನನ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಹೇಳ್ತೀನಿ. ಇದೇ ಮೊದಲನೇ ಸಲ ಅಲ್ಲ, 5ನೇ ಸಲ ನಿಮ್ಮಿಂದ ನನ್ ಮದ್ವೆ ನಿಂತೋಯ್ತು. ಇದಕ್ಕೆ ನಾನ್ ನಿಮ್ಗೆ ಹೇಳ್ತಿದ್ದು, ಆ ಹುಡುಗ ಅವ್ರು ಬಂದ್ರೆ ಇವ್ರ ಮನೇಲಿ ಇರೋದ್ ಬೇಡ ಅಂತ. ಆದ್ರೆ ನಿಮ್ಗೆ ಇವ್ರ ಕೈಯಲ್ಲಿ ನನ್ಗೆ ಆಶೀರ್ವಾದ ಮಾಡಿಸ್ಬೇಕಿತ್ತು. ನೋಡಿ, ಸಿಕ್ಬಿಡ್ತು ನಂಗೆ ಆಶೀರ್ವಾದ. ಈ ಮನೇಲಿ ಇರೋ ಬದಲು ನಾನು ಇಲ್ಲಿಂದ ಹೊರಗಡೆ ಹೊರಟೋಗೋದೇ ವಾಸಿ. ರಿಯಾ, ರಿಯಾ, ರಿಯಾ. ಆದ್ರೆ ಅದಕ್ಕೆ ಈ ಬೈಕ್ ತಗೊಳ್ಳೋದಕ್ ಮುಂಚೆ ಒಂದು ವಿಷಯ ತಿಳ್ಕೊಳ್ಳಿ. ಈ ಬೈಕ್ನ ಇವನು ದುಡ್ಡು ಕೊಟ್ಟು ತಗೊಂಡ ಇಲ್ಲ ಧಮ್ಕಿ ಹಾಕಿ ತಗೊಂಡ? ಆ ವರದಕ್ಷಿಣೆ ಕೊಡೋ ದುಡ್ಡು ಎಲ್ಲಿಂದ ಬಂತು, ಹೇಗ್ ಬಂತು, ಯಾರಿಂದ ಬಂತು, ಅದರಲ್ಲಿ ರಕ್ತ ಎಷ್ಟು ಹರಿದಿದೆ ಅಂತ ಯಾರಿಗ್ ಗೊತ್ತು? ನನ್ ಗಾಡಿನಲ್ಲಿದ್ದಾಗ ಕಾಲಲ್ಲೇ ಇತ್ತು ನನ್ ಗೆಜ್ಜೆ, ಆಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ಯಾ? ಬೆಂಕಿಗೆ ಹಾಕ್ದೆ ನಾನು. ಈ ತರ್ಲೆ ಬ್ರಹ್ಮಚಾರಿಗೆ ತೊಂದರೆ ಕೊಟ್ಟು ಮಜಾ ಬಂತು. ಹಾಯ್.
ಒಂದ್ ವೇಳೆ ನಾಚಿಕೆ ಇಲ್ದಿರೋ ಬ್ರಹ್ಮಚಾರಿ ಪರ್ಮಿಷನ್ ಸಿಕ್ಕಿದ್ರೆ ನಾನು ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೋದಾ? ಸಾವಿರಾರು ಜನ ಇದ್ದಾಗ್ಲೂ ಕೂಡ ಯಾರನ್ನು ನೋಡಿ ನನ್ನ ಮನ್ಸು ಹೊಡ್ಕೊಳ್ಳಿಲ್ಲ. ಆದ್ರೆ ನಿನ್ನ ನೋಡಿ ಇದಕ್ಕೇನಾಗತ್ತೆ ಅಂತಾನೆ ಗೊತ್ತಿಲ್ಲ. ನಿನ್ ಬಗ್ಗೆ ಯಾಕೆ ಇಷ್ಟೊಂದು ಹುಚ್ಚಿಡ್ತಿದೆ? ಮತ್ತೆ ನೀನು ನನ್ನ ಮನ್ಸಿನ ಬಾಗ್ಲನ್ ತೆಗೆದು ನನ್ನ ಅಪ್ಪಣೆ ಕೂಡ ಇಲ್ದೆ ಒಳಗಡೆ ಸಿಂಹಾಸನ ಹಾಕೊಂಡ್ ಕೂತಿದ್ಯಾ. ನನಗನ್ಸತ್ತೆ ನನ್ ಕೋಪದ ಹಿಂದೆ ಇರೋ ಅಂತಹ ನನ್ನ ಪ್ರೀತಿನ ನೀನ್ ನೋಡಿದ್ಯಾ ಅಂತ. ಅನುಭವ 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 ಪಟ್ಟಿದ್ಯಾ ಅಂತ ತಗೋಬೇಕು. ಅನುಭವಿಸಿದ್ಯಾ?